ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕಿನ 94 ದೇವಸ್ಥಾನಗಳ ಅಭಿವೃದ್ಧಿಗೆ 4 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರು. ದೇವಸ್ಥಾನಗಳ ಅಭಿವೃದ್ಧಿಗೆ ಮತ್ತೆ 5 ಕೋಟಿ ರೂಪಾಯಿ ಬೇಡಿಕೆ ಏರಿಸುವುದಾಗಿ ಬೇಳೂರು ಹೇಳಿಕೆ. ಅಗತ್ಯ ದಾಖಲೆ ಇದ್ದರೆ ಮಾತ್ರ ಅನುದಾನ ಬಿಡುಗಡೆ ಎಂದ ಮುಜರಾಯಿ ತಹಶೀಲ್ದಾರ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ. ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡನೀಯ ಎಂದ ಲೋಹಿತ್ ಮತ್ತು ಜಡೆಮಠದ ಶ್ರೀಗಳು. ಬಾಂಗ್ಲಾ ದೌರ್ಜನ್ಯದ ವಿರುದ್ಧ ಹರತಾಳು ಪ್ರತಿಮಾ ಜೋಗಿ, ಡಿಎಸ್ ಸುಧೀಂದ್ರ, ಸಂತೋಷ್ ಶಿವಾಜಿ ಆಕ್ರೋಶ. ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಕೆಎಸ್ಆರ್ಟಿಸಿ ನೂತನ ಬಸ್ಗೆ ಶಾಸಕರಿಂದ ಚಾಲನೆ. ನಾನು ಸನ್ಯಾಸಿಯಲ್ಲ, ಸಚಿವ ಸ್ಥಾನ ಕೊಟ್ಟರೆ ಸಮರ್ಥ ನಿಭಾವಣೆ ಎಂದ ಬೇಳೂರು. ಸುದ್ದಿಯ ವಿವರ: ಸಾಗರ ತಾಲೂಕಿನ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಗೆ 4 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಮುಂದಿನ ವರ್ಷ ಮತ್ತೆ 5 ಕೋಟಿ ರೂಪಾಯಿ ಅನುದಾನ ನೀಡಲು ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲಾಗುತ್ತದೆ ಎಂದು ಶಾಸಕ ಮತ್ತು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬುಧವಾರ ದೇವಾಲಯಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರುವ 4 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಳಕೆ ಕುರಿತು ಕರೆಯಲಾಗಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಮುಖ್ಯಮಂತ್ರಿಗಳು ಒಂದು 25 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು. ನಮಗೆ ಸ್ಪೆಷಲ್ ಗ್ರಾಂಟ್ ಅಂತೇಳಿ MLA ಕೊಟ್ಟರು. ಆ MLA ಕೊಟ್ಟಂಥ ಸಂದರ್ಭದಲ್ಲಿ ನಾನು ಎಲ್ಲ ರಸ್ತೆ ಕೊಡೋಕ್ಕೆ ಬೇಡ ಅಂತ ಹೇಳಿ 4 ಕೋಟಿ ರೂಪಾಯಿಯನ್ನ ದೇವಸ್ಥಾನಗಳಿಗೆ ಕೊಡಬೇಕಂತ ತೆಗೆದಿಟ್ಟಿದ್ದೆ. ಆ ಹಣ ಇವತ್ತು ನಿಮಗೆ ರಿಲೀಸ್ ಆಗಿ ಬಂದಿದೆ. ದೇವಸ್ಥಾನಗಳು ಕಟ್ಟಲಿಕ್ಕೆ ತುಂಬಾ ಜನ ಮುಂದೆ ಬಂದಿದ್ದಾರೆ. ಒಂದು ಹಳ್ಳಿ ಭಾಗದಲ್ಲಿ ದೇವಸ್ಥಾನಗಳಾಗ್ತದೆ. ನಾವು ಸಹ ಸಹಕಾರ ಕೊಡೋ ರೀತಿಯಲ್ಲಿ ಹಿಂದೆಲ್ಲ ಕೊಟ್ಟಿದ್ದೀವಿ. ನಾನು ಬಹುಶಃ ಹಿಂದೆ 2008ರಲ್ಲಿ ಆರಾಧನಾ ಕಮಿಟಿ ಮಾಡಿ ಒಂದು ದೊಡ್ಡ ಸಭೆ ಮಾಡಿ ಎಲ್ರಿಗೂ ದುಡ್ಡು ಕೊಡ್ಸಿದ್ದೆ. ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಎಲ್ಲಾ ಸಂಚಾನ ದೇವಸ್ಥಾನಕ್ಕೆಲ್ಲ ಒಂದು ಸಭೆ ಮಾಡೇ ಕೊಟ್ಟಿದ್ದೆ. ಗಣಪತಿ ದೇವಸ್ಥಾನದಲ್ಲಿ ಒಂದು ಸಭೆ ಮಾಡಿ ಕೊಟ್ಟಿದ್ದೆ. ಆ ನಂತರ ನನ್ನ ಹತ್ರ ತುಂಬಾ ಅರ್ಜಿಗಳು ಬಂದಿದ್ವು. ಆ ಅರ್ಜಿಗಳನ್ನೆಲ್ಲ ಪರಿಗಣಿಸಿ ಇವತ್ತು 94 ದೇವಸ್ಥಾನಗಳಿಗೆ ನಾನು ಕೊಟ್ಟಿದ್ದೀನಿ. ಈಗ 94 ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ. ಕೆಲವರಿಗೆ 2 ಲಕ್ಷ, 3 ಲಕ್ಷ, 4 ಲಕ್ಷ, 8, 10, 15ವರೆಗೂ ಹೋಗಿದೆ. 20ರವರೆಗೂ ಹೋಗಿದೆ. ಕೆಲವರು 20 ಲಕ್ಷವರೆಗೂ ಕೆಲವರು ತಗೊಂಡಿದ್ದಾರೆ. ಒಟ್ಟಿನಲ್ಲಿ ಈ ತರ 94 ಹತ್ರ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ. ಇದು ಬಹಳ ಪ್ರಮುಖವಾಗಿ ನಿಮ್ಗೆ ಸಿಕ್ಕಿದೆ. ನಿಮ್ಮ ರಿಜಿಸ್ಟ್ರೇಷನ್ ಇದು ಬೇಕು ಅಂತ ಕೇಳಿದ್ದಾರೆ. ಮತ್ತೆ ಕೆಲವೊಂದು ಕೇಳ್ತಾರೆ ಮಾಹಿತಿಗಳನ್ನ, ಅದು ಕೊಡ್ಬೇಕು. ಕೆಲವೊಂದು ಎಲ್ಲದೂ ಕೊಡ್ಲಿಕ್ಕೆ ಆಗೋದಿಲ್ಲ, ನಂಗೆ ಗೊತ್ತಿದೆ. ಆದ್ರೆ ರಿಜಿಸ್ಟ್ರೇಷನ್ ಇರ್ಲೇಬೇಕು. ನಿಮ್ಮ ಸಂಘದ ರಿಜಿಸ್ಟ್ರೇಷನ್ ಇರಬೇಕು. ಅದರ ಮೇಲೆ ನಾವು ಕೊಡ್ತೀವಿ. ಖಂಡಿತ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ದೇವಸ್ಥಾನ ಕಟ್ರಿ. ಆ ಭಗವಂತನ ಕೃಪೆ ನಿಮ್ಮೆಲ್ಲರ ಊರಿಗಿರ್ಲಿ, ದೇಶಕ್ಕಿರ್ಲಿ ಅಂತ ನಾನು ಹಾರೈಸ್ತಾರೆ ಅಷ್ಟೇ, ಮತ್ತೇನು ಮಾತಾಡೋದಿಲ್ಲ. ಹಾಗಾಗಿ ಮುಂದಿನ ಸಭೆಯನ್ನ ಮಾನ್ಯ AC ಸಾಹೇಬರು ಮುಂದುವರಿಸ್ತಾರೆ ಮತ್ತು ನಮ್ಮ ತಹಶೀಲ್ದಾರ್ ಅವರು. ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಎಲ್ರಿಗೂ ಶುಭ ಆಗ್ಲಿ ಅಂತ ಹಾರೈಸ್ತೇನೆ. ಯಾಕಂದ್ರೆ ಇಷ್ಟು ಇದ್ರಲ್ಲಿ ಸಿಕ್ಕಿದೆ. ಈ ವರ್ಷದಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮುಂದುವರಿದ ಭಾಗ ಯಾರಿಗಾರು ಕಮ್ಮಿ ಆದ್ರೆ ಮತ್ತೆ ಸಮಸ್ಯೆ ಬಂದ್ರೆ ಇನ್ನೊಂದ್ ಸ್ವಲ್ಪ ಅದಕ್ಕೂ ಸಹ ಮುಂದೆ ಕೊಡ್ಲಿಕ್ಕೆ ಅವಕಾಶ ಇದೆ. ಖಂಡಿತ ನೆಕ್ಸ್ಟ್ ಇಯರ್ ಸ್ವಲ್ಪ ಮಾಡ್ಬೇಕಂತ ನಾವು ಇದ್ದೀವಿ. ನೆಕ್ಸ್ಟ್ ಇಯರ್ ಒಂದು 5 ಕೋಟಿ ರೂಪಾಯಿ ಕೊಡ್ಬೇಕು ಅನ್ನೋದು ನಾವು ಒಂದು ಯೋಜನೆ ಹಾಕೊಂಡಿದ್ದೀವಿ. ಇದಕ್ಕೆ ಮಾನ್ಯ ಮುಜರಾಯಿ ಸಚಿವರಾದಂತ ನಮ್ಮ ಆತ್ಮೀಯರಾದಂತ ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ ಈ ಸಂದರ್ಭ ನಿಮ್ಮೆಲ್ಲ ಒಂದು ಜೋರಾದ ಚಪ್ಪಳೆ ಬರಲಿ ಕೇಳಿ. ಇವತ್ತು AC ಅವ್ರು ಏನ್ ಹೇಳ್ತಾರೆ ಅದು ತಗೊಳ್ಳಿ. ನಿರ್ಮಿತಿ ಕೇಂದ್ರಕ್ಕೆ ನಾವು ಕೊಟ್ಟಿದ್ದೀವಿ. ಅವ್ರ ಮೂಲಕ ನಿಮ್ಮ ದೇವಸ್ಥಾನಗಳನ್ನ ನೀವು ಅಭಿವೃದ್ಧಿ ಮಾಡಿಸ್ಕೋಬಹುದು. ಯಾವ ತರ ಬೇಕು ನೀವು ಆ ತರ ಅಭಿವೃದ್ಧಿ ನೀವು ಮಾಡಿಸ್ಕೊಳ್ಳಿ. ಅವರು ಹಿಂದೆ ಮಾಡಿದ್ದಾರೆ, ನಿರ್ಮಿತಿ ಕೇಂದ್ರರೆಲ್ಲ ಮಾಡಿದ್ದಾರೆ. ನೀವು ಅಷ್ಟು ನಿಂತ್ಕೊಂಡು ನಿಮ್ಮ ಊರವರೇ, ನೀವು ಕಮಿಟಿಯವರೇ ನೀವೇ ಮಾಡ್ಬೇಕು. ಅವ್ರು ನಿಲ್ಸ್ಕೊಂಡು ಸರಿನಪ್ಪ, ಎಲ್ಲ ನೀವು ಮಾಡ್ಕೊಳ್ಳಿ. ಚೆನ್ನಾಗ್ ಮಾಡಿಸ್ಕೊಳ್ರಿ ಅಷ್ಟೇ. ನೀವು ಯಾರು ಏನೇನು ಅರ್ಜಿ ಹಾಕಿದ್ರಿ ಕೇಳಿದ್ರಿ ಅಷ್ಟು ಜನಕ್ಕೆ ಕೊಟ್ಟಿದ್ದೀರಿ. ಅರ್ಜಿ ಹಾಕ್ನಲ್ಲರಿಗೂ ಕೊಟ್ಟಿದ್ದೀವಿ. ಕೆಲವರಿಗೆಲ್ಲ ಅರ್ಜಿ ಹಾಕಿಲ್ಲ, ಅವರಿಗೆ ಆಶ್ಚರ್ಯ ಆಗಿದೆ. ಇದೇ ನಮಗೆ ದುಡ್ಡು ಬಂದಿದೆಯಲ್ಲ, ದುಡ್ಡು ಬಂದಿ ಅಂತ ಮೊನ್ನೆ ಬಂದಿದ್ರು. ಹಾಗಾಗಿ ಅರ್ಜಿ ಹಾಕ್ನಲ್ಲರಿಗೂ ಆಮೇಲೆ ನಾವು ನೋಡಿ ಕೆಲವರಿಗೆಲ್ಲ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಸಾಹೇಬರು ಮಾತಾಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಜರಾಯಿ ಇಲಾಖೆ ತಹಶೀಲ್ದಾರ್ ಪ್ರದೀಪ್ ಮಾತನಾಡಿ, ಈಗ ನಿಮಗೆ ಬಂದಿರತಕ್ಕಂಥದ್ದು 10 ಲಕ್ಷ, 15 ಲಕ್ಷ, 20 ಲಕ್ಷಗೆ ಸಪರೇಟ್ ಬಂದಿರುತ್ತೆ. ಒಟ್ಟಾರೆ ನಮಗೆ ಬಂದಿರೋ 4 ಕೋಟಿನಲ್ಲಿ 75% ಈಗ ನಾವೇನು ವರ್ಕ್ ಅಪ್ರೂವಲ್ ಮಾಡಿದ್ದೀವಿ. ನಮಗೆ ಬಂದಿರತಕ್ಕಂಥ ಗ್ರಾಂಟ್ ಈಗ 1/3 ಬಂದಿದೆ. 1 ಕೋಟಿ 33 ಲಕ್ಷ ಏನು ಬಂದಿದೆ. ಅದರಲ್ಲಿ ನಾವು 75% ಬಳಸ್ಕೊಟ್ಟಿಲ್ಲ ಅಂದ್ರೆ ನಮಗೆ ಕಮ್ಮಿ ಬಜೆಟ್ ನಲ್ಲಿ ಉಳಿದಿರೋ ಗ್ರಾಂಟ್ ಕೊಡೋದಿಲ್ಲ. 75% ಬಳಸ್ಕೊಂಡ್ರೆ ನಮಗೆ ಫರ್ದರ್ ಗ್ರಾಂಟ್ಸ್ ಏನ್ ಬರಬೇಕು ಅದನ್ನು ಕೂಡ ನಮಗೆ ಅಲಾಟ್ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ನಿಮ್ ಕಡೆಯಿಂದ ನಮ್ಗೆ ಏನಾಗಬೇಕಂದ್ರೆ
ನಮ್ಮ ಸ್ಪೀಡಿಗೆ ತಕ್ಕಾಗೆ ನೀವು ಕೂಡ ನಮಗೆ ಸಹಕಾರ ಕೊಡ್ಬೇಕಾಗ್ತದೆ. ಏನೀಗ ಗ್ರಾಂಟ್ ಸರ್ಕಾರದಿಂದ ಬಂದಿದೆ, ಅದು ಬರೀ ಪೇಪರ್ ನಲ್ಲಿ ಇದೆ, ಅದನ್ನ ಅನುಷ್ಠಾನ ಮಾಡಿದ್ರೆ ಮಾತ್ರ ನಿಮಗೆ ಅದು ಉಪಯೋಗ ಆಗ್ತದೆ. ಇಲ್ಲ ಅಂದ್ರೆ ಅಗೇನ್ ಅದು ಪೇಪರ್ ಥ್ರೂನೇ ವಾಪಸ್ ಹೋಗುತ್ತೆ, ಇದನ್ನು ತಿಳ್ಕೋಬೇಕು. 94 ಕಾಮಗಾರಿಗಳಲ್ಲಿ 81 ಕಾಮಗಾರಿ ಸಾಗರ ತಾಲೂಕು ಜುರಿಸ್ಡಿಕ್ಷನ್ ಒಳಗೆ ಬರ್ತಾ ಇದೆ. 2,90,00,000 ಅದಕ್ಕೆ ಅನುದಾನ ಇದೆ. ಅದೇ ರೀತಿ ಹೊಸನಗರ ತಾಲೂಕು ಜುರಿಸ್ಡಿಕ್ಷನ್ ಅಲ್ಲಿ ಕಸಬಾ ಮತ್ತೆ ಕೆರೆಹಳ್ಳಿ ಹೋಬಳಿನಲ್ಲಿ ಸುಮಾರು 13 ದೇವಸ್ಥಾನಗಳಿಗೆ 1,10,00,000 ಅನುದಾನ ರಿಸರ್ವ್ ಮಾಡಿದೆ. ಈಗ ಒಟ್ಟಾರೆ 94 ಇನ್ಸ್ಟಿಟ್ಯೂಷನ್ಸ್ ಗಳೇನಿದೆ, ಆ 94 ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ನಮ್ದು 5 ದೇವಸ್ಥಾನಗಳು ಮಾತ್ರ ಮುಜರಾಯಿ ವ್ಯಾಪ್ತಿಗೆ ಬರುತ್ತೆ. ಉಳಿದಿರ್ತಕ್ಕಂಥ 89 ದೇವಸ್ಥಾನಗಳು ನಾನ್ ಮುಜರಾಯಿ, ಅಂದ್ರೆ ಮುಜರಾಯಿನಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ. ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳಾಗಿರ್ತೀರಾ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತೀರಾ, ಸಂಘ ಮಾಡ್ಕೊಂಡಿರ್ತೀರಾ, ಸಂಸ್ಥೆ ಇರ್ಬೋದು ಅಥವಾ ಮಠಗಳಾಗಿರ್ಬೋದು. ಯಾವುದು ಕೂಡ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡದೇ ಇರತಕ್ಕಂಥದ್ದಾಗಿರೋದ್ರಿಂದ ನಾವು ನಿಮಗೆ ಅನುದಾನ ಕೊಡಬೇಕಾದಾಗ ಒಂದಿಷ್ಟು ಕಡ್ಡಾಯ ದಾಖಲೆಗಳನ್ನು ನಿಮಗೆ ಕೊಡಬೇಕಾಗ್ತದೆ. ಈ ಅನುದಾನಗಳನ್ನು ನಾವು ಖರ್ಚು ಮಾಡಿದ ನಂತರ ನಮಗೂ ಕೂಡ ಆಡಿಟ್ ಆಗ್ತದೆ, ಲೆಕ್ಕಾಚಾರ ಎಲ್ಲ ನಡೀತದೆ. ಎಲ್ಲಾದ್ರೂ ಒಂದು ಮಿಸ್ಅಪ್ರೋಪ್ರಿಯೇಷನ್ ಆಯ್ತಂದ್ರೆ ಅದು ನಮಗೂ ಸಮಸ್ಯೆ ಮತ್ತೆ ನಿಮಗೂ ಕೂಡ ಸಮಸ್ಯೆ ಆಗ್ತದೆ. ವೆರಿ ಇಂಪಾರ್ಟೆಂಟ್, ನೀವೇನು ದೇವಸ್ಥಾನಗಳ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಥವಾ ನಿರ್ಮಾಣ ಮಾಡಿದ್ದು ಅದನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಪೋರ್ಷನ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿಯಾಗಿರ್ಬೇಕು. ನಿಮಗೆಲ್ಲ ಗೊತ್ತಿದೆ. ಯಾರಾದ್ರೂ ನಮ್ದು ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋ ಇದ್ದೀರಾ, ಹೇಳ್ತೀರಾ? ಉಪವಿಭಾಗಾಧಿಕಾರಿ ಯತೀಶ್ ಆರ್, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಮುಜರಾಯಿ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಜರಿದ್ದರು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಇಸ್ಕಾನ್ ಸನ್ಯಾಸಿ ಚಿನ್ಮಯ ಕೃಷ್ಣಪ್ರಭು ಬಂಧಿಸಿರುವ ಧೋರಣೆ ವಿರುದ್ಧ ಬುಧವಾರ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಯಚಾಮರಾಜೇಂದ್ರ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿವಮೊಗ್ಗ ವಿಭಾಗದ ವಕ್ತಾರ ಲೋಹಿತಾಶ್ವ, ಜಡೆ ಕಾನುಕೇರಿ ಮಠದ ಶ್ರೀ ಅಮರೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಶಾಸಕ ಚನ್ನಬಸಪ್ಪ, ಮಾಜಿ ಸಚಿವ ಹರತಾಳು ಹಾಲಪ್ಪ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ಬಜರಂಗ ದಳದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಶಿವಾಜಿ, ಸುಧೀಂದ್ರ ಮಾತನಾಡಿ 30-35% ಹಿಂದೂಗಳು 1947ರಲ್ಲಿ ವಿಭಾಗ ಆಗಬೇಕಾದ್ರೆ ಇವತ್ತು 7.5%ಗೆ ಅಲ್ಲಿನ ಹಿಂದೂಗಳು ಬಂದಿದ್ದಾರೆ. ಹಿಂದೂ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ಹಿಂದೂ ಸಮಾಜಕ್ಕೆ ಉಳಿಗಾಲವಿಲ್ಲ. ಯಾವ ದೇಶದಲ್ಲಿ ಯಾವ ಪ್ರದೇಶದಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದೆಯೋ, ಹಿಂದೂಗಳ ಜನಸಂಖ್ಯೆ ಕಡಿತವಾಗಿದೆಯೋ ಕಡಿಮೆಯಾಗಿದೆಯೋ ಅಲ್ಲಿ ಇವತ್ತು ಹಿಂದೂ ಸಂಸ್ಕೃತಿಗಳು ಉಳಿದಿಲ್ಲ. ಅದೇ ರೀತಿಯ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ಬಾಂಗ್ಲಾದಲ್ಲಿ ಕೂಡ ನಡೀತಾ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ 40-50 ವರ್ಷದ ಮೊದಲು 1905ನೇ ಇಸ್ವಿಯಲ್ಲಿ ಲಾರ್ಡ್ ಕರ್ಜನ್ ಯೋಚನೆ ಮಾಡಿದ ಬಾಂಗ್ಲಾವನ್ನ ವಿಭಜನೆ ಮಾಡಬೇಕು. ಇವತ್ತು ಭಾರತದಲ್ಲಿ ಇರತಕ್ಕಂತ ಬಂಗಾಳ ಮತ್ತು ಇವತ್ತಿನ ಬಾಂಗ್ಲಾದೇಶ ಒಟ್ಟಿಗೆ ಇದ್ದಂತ ಭಾಗಗಳು ಅವನು ನಿಶ್ಚಯ ಮಾಡಿದ ಇದನ್ನ ಮುಸ್ಲಿಂ ಬಾಹುಳ್ಯ ಮತ್ತು ಹಿಂದೂ ಬಾಹುಳ್ಯದ ಆಧಾರದಲ್ಲಿ ವಿಂಗಡಣೆ ಮಾಡಬೇಕು, ವಿಭಾಗ ಮಾಡಿದ. ಮರುದಿನ ಕಲ್ಕತ್ತಾದಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆದವು. ಇಡೀ ಹಿಂದೂ ಸಮಾಜ ಪ್ರತಿಭಟನೆಗೆ ಇಳಿತು. 1905ರಿಂದ 1911ರವರೆಗೆ ಒಂದೆರಡು ದಿನಗಳಲ್ಲ 2000 ದಿನಗಳು ನಿರಂತರ ಪ್ರತಿಭಟನೆ. ಕುದುರೆ ಗಾಡಿ ಓಡಿಸ್ತಾ ಇದ್ದಂತ ಸಾಮಾನ್ಯ ಟಾಂಗಾವಾಲಗಳು 2000 ಜನ ಕೋಲ್ಕತ್ತಾದಲ್ಲಿ ನಾವು ಟಾಂಗಾ ಓಡಿಸೋದಿಲ್ಲ ಅಂತ ಹೇಳಿದ್ರು. ಬ್ರಿಟಿಷರ ಹಡಗುಗಳಿಂದ ವಸ್ತುಗಳನ್ನ ಕೆಳಗಿಳಿಸ್ತಾ ಇದ್ದಂತ ಹಮಾಲಿ ಕೆಲಸ ಮಾಡ್ತಾ ಇದ್ದವ್ರು ಹೇಳಿದ್ರು, ನಾವು ನಿಮ್ಮ ಕೆಲಸ ಮಾಡೋದಿಲ್ಲ, ಈ ಬಂಗಾಳ ಒಂದಾಗಬೇಕು ಅಂತ ಹೇಳಿದ್ರು. 2000 ದಿನಗಳ ನಿರಂತರ ಪ್ರಯತ್ನದಿಂದಾಗಿ ಯಾವ ಬಂಗಾಲವನ್ನ ವಿಭಜನೆ ಮಾಡಿತ್ತೋ ಬ್ರಿಟಿಷ್ ಸರ್ಕಾರ ಅದನ್ನ ಮರುಜೋಡಣೆ ಮಾಡುವಂತ ನಿರ್ಣಯವನ್ನ ತೆಗೆದುಕೊಳ್ಳಬೇಕಾಯಿತು. 1911ರಲ್ಲಿ ಒಂದುಗೂಡಿದಂತ ಬಂಗಾಳ ಮತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ 1947 ಆಗಸ್ಟ್ 14ರ ರಾತ್ರಿ ಮತ್ತೆ ತುಂಡಾಯ್ತಲ್ಲ. ಯಾಕಿದು? ಹಿಂದೂಗಳ ಅವತ್ತೇ ಮೊದಲು ಸಾರಿ ಕರ್ಕೊಂಡ್ ಬಂದಿದ್ದಲ್ಲ ಅವನು ನೋಟೆ. ಯಾವಾಗ್ಲೂ ಅವನನ್ನು ಕರ್ಕೊಂಡ್ ಬರ್ತಾ ಇದ್ರು, ನಿಲ್ಲಿಸ್ತಾ ಇದ್ರು, ವಿಚಾರಣೆ ಮಾಡ್ತಾ ಇದ್ರು. ಇಷ್ಟು ಜನರನ್ನ ವಿಚಾರಣೆ ಮಾಡಿದೀವಿ ಅಂತ ವರದಿ ಕೊಡ್ತಾ ಇದ್ರು. ಆ ರೀತಿ ಒಬ್ಬನ್ನ ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ಅವನು ಇದ್ದಕ್ಕಿದ್ದಾಗೆ ಅನಾರೋಗ್ಯದ ಕಾರಣಕ್ಕೆ ಹೃದಯಾಘಾತದಿಂದ ಅಲ್ಲೇ ಸತ್ತು ಬಿದ್ದ. ಮರುದಿನ ಅಲ್ಲಿ ಸೇರಿದ 2000 ಜನ
ಈ ಎಲ್ಲ ರಕ್ಷಣೆಗೆ ಅಂತ ಇರುವಂತ ಪೊಲೀಸರ ವಾಹನಗಳನ್ನ ಎತ್ತಿ ಆಟ ಆಡಿದ್ರು, ಗುಡಿಸಿ ಗುಂಡಾಂತರ ಮಾಡಿದ್ರು. ಮರುದಿನ ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿ ಒಬ್ರು ನನ್ನ ಜೊತೆ ನನ್ನ ಕಾರ್ನಲ್ಲಿ ಬಂದ್ರು. ಅವ್ರು ಹೇಳಿದ್ರು, ನೀವ್ ಎಲ್ಲಿ ಹೋಗ್ತಿರೋ ಅಲ್ಲಿ ಹೇಳಿ ಸ್ವಾಮಿ, ಯಾರು ಕೂಡ ಬರೀ ಓದ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳಾಗೋದು ಬೇಡ, ಅವರಲ್ಲಿ ಕ್ಷಾತ್ರ ಇದ್ರೆ ಪೊಲೀಸ್ ಅಧಿಕಾರಿಗಳಾಗಿ ಕೇಳಿ, ನಾವು ಪಿಸಿಗಳೆಲ್ಲ ತಯಾರಿದ್ವಿ, ಅವ್ರನ್ನ ಲಾಠಿಚಾರ್ಜ್ ಮಾಡಿ ಅಂತ ಒಂದು ಆಜ್ಞೆ ಕೊಡಿ ಅಂತ ಕೇಳಿದ್ರೆ ಕೊಡೋಕ್ ತಯಾರಿರ್ಲಿಲ್ಲ, ಮೇಲಿನಿಂದ ಆರ್ಡರ್ ಇಲ್ಲ ಅಂತ ಹೇಳ್ತಾ ಇದ್ರು. ಈ ರೀತಿಯ ಸಮಾಜ ಇದ್ರೆ ಬದುಕೋದಿಲ್ಲ ಸಮಾಜ. ಇವತ್ತು ಪೊಲೀಸ್ನವರಿಂದ, ಸೈನ್ಯದ ಮಾತ್ರದಿಂದ ನಮ್ಮೆಲ್ಲರನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋ ಸ್ಥಿತಿ ಇದೆಯಾ ಅಂದ್ರೆ ದೇಶದಲ್ಲಿ ಆ ಸ್ಥಿತಿ ಇಲ್ಲ. ನಾವೆಲ್ಲರೂ ನಮ್ಮ ಸಮಾಜವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಧರ್ಮವನ್ನ ಉಳಿಸಬೇಕು ಅಂತ ಆದ್ರೆ ಅವರುಗಳ ಜೊತೆಗೆ ನಾವು ಕೈ ಜೋಡಿಸಬೇಕಾಗತ್ತೆ. ನಾವು ನಮ್ಮ ಶೌರ್ಯವನ್ನ ತೋರಿಸಬೇಕಾಗತ್ತೆ. ಈ ದೇಶದಲ್ಲಿರುವ, ಜಗತ್ತಿನಲ್ಲಿರುವ ಒಳ್ಳೆಯದಕ್ಕೆ ಧಕ್ಕೆ ತರುವ, ಹಿಂದೂ ಸಂಸ್ಕೃತಿಗೆ, ಧರ್ಮಕ್ಕೆ ಧಕ್ಕೆ ತರುವ ಯಾವುದೇ ಸಂಗತಿ ಇದ್ದರೂ ಸಮಾಧಾನ, ಭೇದ, ದಂಡ ಕೊಡಲೇಬೇಕಾಗುತ್ತೆ. ಈ ಮಾನಸಿಕತೆಯನ್ನ ನಾವು ನಿರ್ಮಾಣ ಮಾಡ್ಕೊಳ್ತಾ, ನಮ್ಮ ಮುಂದಿನ ಪೀಳಿಗೆಗಳಿಗೂ ನಿರ್ಮಾಣ ಮಾಡ್ತಾ, ಈ ರಾಷ್ಟ್ರ ಸಂಸ್ಕೃತಿಯ ರಕ್ಷಣೆಯ ಒಂದು ಮಹತ್ವವಂತ ಸಂಕಲ್ಪವನ್ನ ನಾವೆಲ್ಲ ತೊಡಬೇಕಾಗಿದೆ. ಈ ಪ್ರತಿಭಟನೆಯ ಕೂಗು ನಮ್ಮೆಲ್ಲರಲ್ಲಿ ಆ ಭಾವವನ್ನು ಎಚ್ಚರಿಸಲಿ. ಪೀಡಿತರಾಗಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂ ಬಂಧುಗಳಿಗೆ ಆಸರೆಯನ್ನ ನೀಡಲಿ. ಆ ಭಾವವನ್ನ ನಮ್ಮೆಲ್ಲರಲ್ಲಿ ನಿರಂತರವಾಗಿ, ಇವತ್ತಿಗೆ ಈ ಪ್ರತಿಭಟನೆ ಮುಗೀತೋ, ವಿಷಯ ಮುಗೀತೋ ಇಲ್ಲ, ನಿರಂತರವಾಗಿ ಈ ಸಮಾಜ ಇದನ್ನ ಹೃದಯಾಂತರಾಳದಲ್ಲಿ ಇಟ್ಟುಕೊಂಡೆ ಮಾತ್ರ ಈ ಸಮಾಜಕ್ಕೆ ಉಳಿಗಾಲ, ಈ ರಾಷ್ಟ್ರಕ್ಕೆ ಉಳಿಗಾಲ, ಆ ಮೂಲಕ ಜಗತ್ತಿನ ಶಾಂತಿಗೆ ಉಳಿಗಾಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ. ಆ ರೀತಿಯ ಭಾವ ನಮ್ಮೆಲ್ಲರಲ್ಲಿ ಉದಿಸಲಿ. ನಿರಂತರವಾಗಿ ನಮ್ದೇನು ಗುರಿ ಇದೆಯಲ್ಲ, ಟಾರ್ಗೆಟ್, ಆ ಟಾರ್ಗೆಟ್ ಅನ್ನ ಮುಟ್ಟುವುದಕ್ಕಾಗಿ ನಾವು ಎಲ್ಲ ರೀತಿಯ ತ್ಯಾಗಕ್ಕೆ ಸಿದ್ಧರಾಗಿರ್ಬೇಕು. ಅದಕ್ಕಾಗಿ ನಮ್ಮ ಎಲ್ಲಾ ಸ್ವಾಮೀಜಿಗಳು ಇವತ್ತು ಇಲ್ಲೆಲ್ಲ, ನಾನು ಮೊನ್ನೆ ತಾನೇ ವಿಜಯಪುರದಲ್ಲಿ ಪಾಲ್ಗೊಂಡಿದ್ದೆ ಈ ವಕ್ಫ್ ವಿರುದ್ಧ, ಅದಾದ್ಮೇಲೆ ಶಿವಮೊಗ್ಗದಲ್ಲಿ ಪಾಲ್ಗೊಂಡಿದ್ದೆ. ಹೀಗೆ ನಾನು ಇವತ್ತು ಬಂದಿರ್ತಕ್ಕಂಥ ಸೋಲಾಪುರದಿಂದ ಬಂದಿದ್ದೀನಿ. ನಾನು ರಾತ್ರಿ ಬೆಳತನ ಪ್ರಯಾಣ ಮಾಡಿ ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಈಗ ಸೊರಬಕ್ಕೆ ಬಂದು ಸೊರಬಂದು ಈ ಕಡೆ ಬಂದಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ ಆಶ್ಚರ್ಯ ಅನಿಸ್ಬೋದು, ನಾನು ಆ ಹಿಂದೂಗಳ ಹತ್ಯೆನ ನೋಡಿದಾಗ ಕಣ್ಣಲ್ಲಿ ನನಗೆ ನೀರು ಬರೋದಿಲ್ಲ, ರಕ್ತ ಬರುತ್ತೆ, ನನ್ನ ಮೈ ಕುದಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಮ್ಗೆಲ್ಲೋ ಒಂದ್ ಕಡೆಗೆ ನಿರ್ವೀರ್ಯರಾಗ್ಬಿಟ್ಟಿದ್ದೇವೆ. ವೀರ್ಯತ್ವ ನಮ್ದು ಎಲ್ಲಿ ಹೋಗಿದೆಯಪ್ಪ ಅಂದ್ರೆ ಸಿನಿಮಾ ಸ್ಟಾರ್ಗಳಿಗೆ ಪೋಸ್ಟರ್ ಕಟ್ಟೋದ್ರಲ್ಲಿ ಹೋಗ್ಬಿಟ್ಟಿದೆ, ರಾಜಕಾರಣಿಗೆ ಜೈನೋದ್ರಲ್ಲಿ ನಮ್ಮ ವೀರ್ಯತ್ವ ತ್ಯಾಗವಾಗ್ತಾ ಇದೆ, ಹೋಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸಹಿತ ಒಂದೇ ಒಕ್ಕೋಲಿಂದ ಜಾಗೃತರಾಗಬೇಕು. ಧೈರ್ಯದಿಂದ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಧರ್ಮ ಉಳಿದ್ರೆ ಮಾತ್ರ ನಾನು, ಧರ್ಮ ಇಲ್ಲ ಅಂತ ಹೇಳಿದ್ರೆ ನಾವು ಯಾರು ಸಹಿತ ಉಳಿದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಕೃತ್ಯ ಸುರಮ್ಯಂ ವಿಶಾಲಂ ಪ್ರಕಾಮಂ ಸರಿತ್ತಾರಹ ಹೇ ಲಲಾಮಂ ನಿಕಾಮಂ ಹಿಮಾದ್ರೇ ಲಲಾಟೆ ಪದೇತೇವ ಸಿಂಧು ಪ್ರಿಯಂ ಭಾರತಂ ತತ್ ಸದಾ ವಂದನೀಯಂ. ಇಂಥ ಅದ್ಭುತವಾಗಿರ್ತಕ್ಕಂಥ ಭಾರತ ಮಾತೆ ಪ್ರಜೆಗಳು ನಾವು ಭಾರತಕ್ಕಾಗಿ ಏನು ತ್ಯಾಗ ಮಾಡೋದಕ್ಕೆ ಸಾಧ್ಯ? ಎಲ್ಲವನ್ನೂ ಸಹಿತ ತ್ಯಾಗ ಮಾಡಬೇಕು. ನಾವೆಲ್ಲ ಸ್ವಾಮಿಗಳು ಸಹಿತ ಇವತ್ತು ನಮಗೆ ಅರಿವಾಗಿದೆ. ಬಹಳ ಜನ ಹೇಳ್ತಾ ಇದ್ರು, ಸ್ವಾಮಿಗಳು ಮಠಗಳ ಆಸ್ತಿ ವಕ್ಫ್ ಮಂಡಳಿ ಹೋಗ್ತಾ ಇದೆ, ಅದಕ್ಕೆ ಬೀದಿಗೆ ಬಂದಿದ್ದಾರೆ ಅಂತೇಳಿ. ಸ್ವಾಮಿ ಎಚ್ಚರವಾಗಿರಿ, ಮಾತಾಡಬೇಕಾದ್ರೆ ನಿಮ್ಮ ನಾಲಿಗೆಗೆ ಬೀಗವನ್ನು ಹಾಕೋಬೇಕು. ನಾವು ಯಾರು ಸಹಿತ ನಮ್ಮ ಮಠದ ಆಸ್ತಿಗಾಗಿ, ವಕ್ಫಿಗಾಗಿ ಬೀದಿಗೆ ಬಂದಿಲ್ಲ. ನಾವು ನಮ್ಮ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಬೀದಿಗೆ ಬಂದಿದ್ದೇವೆ. ಬೀದಿಯಲ್ಲಿ ಸಾಯೋದಕ್ಕೂ ಸಹಿತ ನಾವು ಸಿದ್ಧರಾಗಿದ್ದೇವೆ. ಇವತ್ತು ಎಲ್ಲಾ ಸ್ವಾಮಿಗಳು ಅಷ್ಟೇ, ಎಲ್ಲಾ ಸಮುದಾಯದ ಸ್ವಾಮಿಗಳು ಅಷ್ಟೇ, ಕೇವಲ ಲಿಂಗಾಯತ ಸ್ವಾಮೀಜಿಗಳಲ್ಲ, ಕೇವಲ ಈಡಿಗರ ಸ್ವಾಮಿಗಳಲ್ಲ, ಒಕ್ಕಲಿಗರ ಸ್ವಾಮಿಗಳಲ್ಲ, ಎಲ್ಲಾ ಸಮುದಾಯದ ಸ್ವಾಮಿಗಳು ಸಹಿತ ಧೈರ್ಯವಾಗಿ ಈ ಸರ್ಕಾರದ ಅನೀತಿಗಳನ್ನ, ಸರ್ಕಾರದ ದುರಾಚಾರಗಳನ್ನ ಖಂಡಿಸುವಂತಹ ಒಂದು ಪ್ರಮೇಯ ಬಂದಿದೆ. ನಾವು ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಬೇಕು. ತಾವು ಸಹಿತ ಆ ಜಾತಿಯ ಏನು ಕುದುರೆಗೆ ಹಾಕ್ತಾರಲ್ಲ, ಆ ಜಾತಿಯ ಒಂದು ಆ ಕಡಿವಾಣವನ್ನ ನೋಡದೆ ಇವರು ಹಿಂದೂ ಸನಾತನ ಧರ್ಮದ ಸ್ವಾಮಿಗಳೇ, ಅವರು ಯೋಗ್ಯರೇ, ಅವರು ಧರ್ಮನಿಷ್ಠರೇ ಅನ್ನುವಂತಹ ಒಂದು ದೃಷ್ಟಿಯೊಂದಿಗೆ ನೀವೆಲ್ಲರೂ ಸಹಿತ ಅದಕ್ಕೆ ಬೆಂಬಲವನ್ನ ಕೊಡಬೇಕು. ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ ನಾವೆಲ್ಲರೂ ಸೇರಿ ಆ ಒಂದು ಬಾಂಗ್ಲಾದಲ್ಲಿ ನಡೆಯುವಂತಹ ಏನು ಹಿಂದೂಗಳ ಹತ್ಯೆಯನ್ನ
ಖಂಡನೆಗೆ ನಾವು ರಾಜ್ಯವ್ಯಾಪಿ ಹೋರಾಟ ಮಾಡುವಂತಹ ಒಂದು ಯಾವುದೇ ಕೆಲಸ ಇರಲಿ ನಾವೆಲ್ಲರೂ ಅದನ್ನ ಬೆಂಬಲಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಜೋರಾಗಿ ಕೈ ಎತ್ತಿ ಜೋರಾಗಿ ಜಯಘೋಷವನ್ನು ಮಾಡಬೇಕು. ಒಂದೇ ಒಂದೇ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹರ 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 ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಹಿಂದೂ ಹಿತರಕ್ಷಣಾ ಸಮಿತಿಯವರು ಮತ್ತು ಪರಿವಾರದವರು ಕರೆದಿದ್ದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಯಾಕೆ ಅಂತ ಹೇಳಿದರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಪ್ರಪಂಚದಲ್ಲಿ ಅನ್ನೋದನ್ನು ಮತ್ತೆ ಸಾಬೀತಾಗ್ತಿದೆ. ಅದಕ್ಕಾಗಿ ನಾವು ರಕ್ಷಣೆಗಾಗಿ ಒಟ್ಟಾಗಬೇಕು ಅನ್ನೋದು ಕರೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟಾಗಿ ಮಾಡಿದರು. 4 ತಾಲೂಕುಗಳ ಅಂದರೆ ಸಾಗರ ಜಿಲ್ಲೆ 4 ತಾಲೂಕುಗಳ ಮೂಲೆ ಮೂಲೆಯಿಂದ ಎಲ್ಲ ಹಿಂದೂ ಬಾಂಧವರು ಬಂದಿದ್ದರು. ಅದನ್ನು ಹಿಂದೂ ಬಾಂಧವರಿಗೆ ನಮ್ಮ ಪರಿವಾರದವರು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಪ್ರಮುಖವಾಗಿ ಇವರೆಲ್ಲ ಮುಂಚೂಣಿಯಲ್ಲಿ ನಿಂತು ಸಂಘಟನೆ ಮಾಡಿದರು. ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ಇಡೀ ಹಿಂದೂ ಸಮಾಜದ ಪರವಾಗಿ ಮುಂಚೂಣಿ ಸಂಘಟನೆಗಳಿಗೆ ನನ್ನ ಧನ್ಯವಾದಗಳು. ಬಾಂಗ್ಲಾ ಭಾರತದ ಆಸ್ತಿ, ಅದನ್ನು ಬಾಂಗ್ಲಾದಲ್ಲಿರೋರು ಯಾರು ಮರಿ ಕೂಡುದು. ನಾವು ಕೊಟ್ಟ ಭಿಕ್ಷೆ ಅದು. ಭಿಕ್ಷೆ ತಗೊಂಡು ಭಿಕ್ಷೆ ಕೊಟ್ಟವರ ಮೇಲೇ, ಹಿಂದೂಗಳ ಮೇಲೇ ಇವತ್ತು ಅತ್ಯಾಚಾರ, ಆಕ್ರಮಣ, ದೇವಾಲಯಗಳ ಧ್ವಂಸ ಇದೆಲ್ಲ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಇದು ಯಾರು ಕೂಡ ಮುಂದುವರಿಸಬಾರ್ದು. ಇಲ್ಲಿಗೆ ಬಿಡಬೇಕು ಅಂತೇಳಿ ಎಚ್ಚರಿಕೆ ಕೊಡೋಕ್ಕೋಸ್ಕರ ಸಾಗರದಲ್ಲಿ ಬೃಹತ್ ಹೋರಾಟ ನಡೆದಿರುವಂಥದ್ದು. ಈ ರೀತಿಯ ಒಂದು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇರುವಂಥ ಸಂಗತಿಯನ್ನು ಇಡೀ ಹಿಂದೂ ಸಮಾಜ ಖಂಡಿಸುತ್ತೆ. ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು ಅಂತ ಎಚ್ಚರಿಕೆಯನ್ನು ಕೂಡ ಹೇಳ್ತಾ ಇದೆ. ಭಾಳ ದೂರ ಇಲ್ಲ ಬಾಂಗ್ಲಾ. ಭಾರತದ ಹಿಂದೂಗಳು ಅಲ್ಲಿ ಕಡೆ ಒಂದು ಕಡೆ ಹೆಜ್ಜೆ ಇಡಕ್ಕೆ ಶುರು ಮಾಡಿದ್ರೆ ಸಾಕು, ಬಾಂಗ್ಲಾ ಏನಾಗುತ್ತೆ ಗೊತ್ತಿದೆ. ಎಚ್ಚರಿಕೆ ಸಂದೇಶ ಸಾಗರದಲ್ಲಿ ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಇಡೀ ಸಾಗರದ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು, ಸಂಘ ಪರಿವಾರ ಪಕ್ಷ ಎಲ್ಲ ಸೇರಿ ಇವತ್ತು ಅಭೂತಪೂರ್ವ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಬಾಂಗ್ಲಾದೇಶದ ಇಲ್ಲಿ ನಮ್ಮ ಹಿಂದೂಗಳನ್ನು ಹತ್ಯೆ ಆಗ್ತಾ ಇದೆ, ಅದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಬಾಂಗ್ಲಾದೇಶದ ಮುಸಲ್ಮಾನರು ಸಹ ಕರ್ನಾಟಕದ ತುಂಬ ಸಂಖ್ಯೆಯಲ್ಲಿದ್ದಾರೆ. ಇದೇ ರೀತಿ ಏನಾದ್ರು ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹತ್ಯೆ ಆಗ್ತಾ ಇದ್ದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಕೆಲವು ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಇದಕ್ಕೆ ಎಚ್ಚರಿಕೆ ಗಂಟೆಯನ್ನು ಸಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾಗಿ ನಾವು ಕೊಡ್ತಾ ಇದ್ದೀವಿ. ಮಾತಾಕಿ ಬಾಂಗ್ಲಾದೇಶದ ಹಿಂದೂಗಳ ಒಂದು ಪ್ರತಿಭಟನೆ ಏನೇ ಅನ್ಯಾಯ ಆಗ್ತಾ ಇದೆ, ಅಲ್ಪಸಂಖ್ಯಾತರಿಗೆ ದೌರ್ಜನ್ಯ ಆಗ್ತಾ ಇದೆ, ದೇವಸ್ಥಾನಗಳೆಲ್ಲ ಒಂದು ಧ್ವಂಸ ಮಾಡ್ತಾ ಇದ್ದಾರೆ. ಚಿನ್ಮಯಿ ಕೃಷ್ಣದಾಸ್ ಪ್ರಭು ಅವರನ್ನು ಬಂಧನ ಮಾಡಿದ್ದಾರೆ. ಅವ್ರ ಮೇಲೆ ಒಂದು ದ್ರೋಹ ಮಾಡಿರ್ತಕ್ಕಂಥ ಒಂದು ಕೇಸನ್ನು ಹಾಕಿದ್ದಾರೆ. ಅವರು ನಿಜವಾಗ್ಲೂ ನೋಡ್ತಾ ಇದ್ರೆ ನಮಗೆ ಮನಸ್ಸು ಒಂದು ಕರುಳು ಕಿತ್ತು ಬರುತ್ತೆ. ಅವ್ರು ಹೋಗುವಾಗ ಎಲ್ರಿಗೂ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಅವ್ರ ಕಣ್ಣಲ್ಲಿ ತುಂಬಿರತಕ್ಕಂಥ ಒಂದು ಆತಂಕ ಏನು ಅನ್ನೋದು ಪ್ರತಿಯೊಬ್ಬ ಹಿಂದೂಗಳು ನೋಡಿದವಾಗ ಅರ್ಥ ಆಗುತ್ತೆ. ಯಾಕಂದರೆ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿರ್ಬೇಕು ಅನ್ನೋ ಸಂದೇಶವನ್ನು ಕೊಡ್ತಾ ಹೋಗಿದ್ದಾರೆ. ಬರೀ ಕೇವಲ ಒಂದು ಅವ್ರ ಬಾಂಗ್ಲಾದೇಶ ಧ್ವಜಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕೇಸರಿ ಧ್ವಜ ಹಾರಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಗೆ ದೇಶದ್ರೋಹದ ಒಂದು ಕೇಸನ್ನು ದಾಖಲು ಮಾಡ್ತಾರೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತದಲ್ಲೂ ಕೂಡ ಅಲ್ಪಸಂಖ್ಯಾತರು ಇದ್ದಾರೆ. ಈಗ ಅವರು ಹೇಗೆ ರಾಜರೋಷವಾಗಿ ಅವರ ಹಬ್ಬಗಳನ್ನು, ಅವರ ಹಬ್ಬದಿನಗಳನ್ನ, ಅವರ ಆಚಾರ ವಿಚಾರಗಳನ್ನ ಹೇಗೆ ಅವರು ಪ್ರತಿಯೊಂದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಎಷ್ಟು ಸ್ವತಂತ್ರ ಇದೆ, ಆ ರೀತಿ ಬಾಂಗ್ಲಾದೇಶದ ಹಿಂದೂಗಳಲ್ಲಿ ಯಾಕಿಲ್ಲ? ಅಲ್ಪಸಂಖ್ಯಾತರು ಬರೀ 1 ಕೋಟಿಗಿಂತ ಕಡಿಮೆ ಹಿಂದೂಗಳು ಅಲ್ಲಿದ್ದಾರೆ. ಅಲ್ಲಿ 26% ಇರ್ತಕ್ಕಂಥ ಹಿಂದೂಗಳು ಕೇವಲ 8%ಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ತುಂಬ ಉಗ್ರವಾದ ಹೋರಾಟಗಳು ನಡೀತಾ ಇದೆ. ನಡೀಲೇಬೇಕಾದಂಥ ಒಂದು ಸಂದರ್ಭಗಳು ಖಂಡಿತ ಬರುತ್ತೆ. ಇವತ್ತು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದರು ಪರಿವಾರದ ಪ್ರಮುಖರು. ಹಾಗಾಗಿ ಎಲ್ಲ ಪರಿವಾರದ ಕೆಳಗಡೆ ಬರ್ತಕ್ಕಂಥ ಎಲ್ಲ ಸಂಘಟನೆಗಳು, ಪಕ್ಷ ಎಲ್ಲದೂ ಕೂಡ ಒಗ್ಗಟ್ಟಾಗಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಇವತ್ತು ಸಾಗರದಲ್ಲಿ ನಡೆದಿದೆ. ಬಂದಿರತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೂ ಹಾಗೆ ಎಲ್ಲ ವರ್ತಕರ ಸಂಘದವರಿಗೂ ಹಿಂದೂ ಸಮಾಜಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ತೆ. ಆತ್ಮೀಯರೇ, ಇವತ್ತು ಸಾಂಕೇತಿಕವಾಗಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಎಲ್ಲ ಸಂಘದ ವಿವಿಧ ಸಂಘಟನೆಗಳು ಸೇರಿ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲೆ, ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಜನಜಾಗೃತಿ ಸಮಿತಿ ಸಾಗರದಿಂದ ಬೃಹತ್ ಹೋರಾಟವನ್ನ ಸಾಂಕೇತಿಕವಾಗಿ ಮಾಡಿದ್ದೇವೆ. ಎಸಿ ಅವರಿಗೆ ಪರಮ ಪೂಜ್ಯ ಸ್ವಾಮೀಜಿಗಳಿಂದ ಮನವಿಯನ್ನು ಸಲ್ಲಿಸಿದ್ದೇವೆ. ಅಲ್ಲಿಯ ಹಿಂದೂಗಳಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗಬೇಕು. ಅಲ್ಲಿ ಬಂಧಿಸುವಂತ ಸ್ವಾಮೀಜಿಗಳನ್ನು ತಕ್ಷಣವೇ ಬಿಡಬೇಕು. ಸ್ವಾಭಿಮಾನದಿಂದ ಬಾಂಗ್ಲಾದೇಶದಲ್ಲಿ ಜಗತ್ತಿನ ಹಿಂದೂಗಳು ಬದುಕಾಗಬೇಕು. ಅಲ್ಲಿಯವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಮುಂದಿನ ತಕ್ಷಣವೇ ಸರ್ಕಾರ ಎಚ್ಚೆತ್ತು ಅಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ಏನ್ ಬೇಕೋ ಅದನ್ನ ಮಾಡಬೇಕು. ಇಲ್ಲದೆ ಹೋದ ಹಿಂದೂಗಳು ಮತ್ತೆ
ಉಗ್ರ ಹೋರಾಟವನ್ನು ಮಾಡ್ತಾರೆ ಅಂತ ಎಚ್ಚರಿಸ್ತಾ ತಕ್ಷಣವೇ ಅಲ್ಲಿರ್ತಕ್ಕಂಥ ಸ್ವಾಮೀಜಿನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಈ ಆಗ್ರಹ ಮಾಡ್ತಾ ಇದ್ದೇವೆ. ಹೊಸನಗರ ನೆಟ್ಟೂರು ಮಠದ ಶ್ರೀ ರೇಣುಕಾನಂದ ಸ್ವಾಮಿಗಳು, ಡಾಕ್ಟರ್ ರಾಜನಂದಿನಿ, ಪ್ರಶಾಂತ್ ಕೆಎಸ್, ಮಲ್ಲಿಕಾರ್ಜುನ್ ಹಕ್ರೆ, ಸವಿತಾ ವಾಸು, ಕೆವಿ ಪ್ರವೀಣ್, ಐವಿ ಹೆಗಡೆ, ಸುಧೀಂದ್ರ ಕೆಎಸ್, ಕೋಮಲ್ ರಾಘವೇಂದ್ರ, ಸುನೀಲ್ ರುದ್ರಪ್ಪ, ಆಶ್ರೀ ಆನಂದ್, ಕೊಟ್ರಪ್ಪ ನೇದರವಳ್ಳಿ, ಅರಗ ಚಂದ್ರಶೇಖರ್, ಸಂಘ ಪರಿವಾರದ ಪ್ರಮುಖರು, ನಗರಸಭಾ ಸದಸ್ಯರು, ಪರಿವಾರದ ವಿವಿಧ ಸ್ತರದ ಪ್ರಮುಖರು ಪಾಲ್ಗೊಂಡಿದ್ದರು. ಇದಕ್ಕೂ ಮೊದಲು ಮಹಾಗಣಪತಿ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ರಾಜ್ಯದಲ್ಲಿ ಸರ್ಕಾರಿ ಬಸ್ ಸೇವೆ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು, ಶಕ್ತಿ ಯೋಜನೆ ಮೂಲಕ ಪ್ರತಿದಿನ ಹೆಚ್ಚಿನ ಪ್ರಯಾಣಿಕರು ಸಂಚರಿಸುತ್ತಿದ್ದಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಬುಧವಾರ ಸಾಗರದಿಂದ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ನೂತನ ಸರ್ಕಾರಿ ಬಸ್ಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಮಣಿಪಾಲಕ್ಕೆ ಒಂದು ಬಿಟ್ಟಿದ್ದೀನಿ. ಭಾಳ ಜನ ಮಣಿಪಾಲಕ್ಕೆ ಬೇಕು ಅಂತ ಏನು ಹೇಳ್ತಿದ್ರು. ಆ ಮಣಿಪಾಲಕ್ಕೆ 6 ಗಂಟೆಗೆ ಬಿಟ್ಟಿದ್ದೀನಿ. ಅದು ತುಂಬಿ ತುಳುಕ್ತಾ ಇದೆ. ಅದನ್ನು ನೋಡಿದ ಮೇಲೆ ಈಗ ಹೊಸದಾಗಿ ಮತ್ತೆ ಎನ್ಲಾಕ್ ಆಸ್ಪತ್ರೆಗೆ, ಅಂದರೆ ಮಂಗಳೂರಿಗೆ ಹೋಗೋರು ಭಾಳ ಜನ ಇರೋದ್ರಿಂದ ಮಣಿಪಾಲಕ್ಕೆ ಹೋಗಿ ಎನ್ಲಾಕಿಗೆ ಹೋಗಬೇಕು. ಟೈಮಿಗೆ ಬೇರೆ ಮಾಡಿದ್ದೀವಿ. ಎಷ್ಟು ಗಂಟೆ ಮಾಡಿ? ರಾತ್ರಿ 10 ಗಂಟೆಗೆ ಹೋಗಿ ಹಾಲ್ಟ್ ಆಗಿ ಮತ್ತೆ ಬೆಳಗ್ಗೆ ಅಲ್ಲಿಂದ ವಾಪಸ್ ಬರ್ಲಿಕ್ಕೆ ಮಾಡಿದ್ದೀವಿ. ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲ ಎನ್ಲಾಕಿಗೆ ಹೋಗೋರಿದ್ದಾರೆ. ಅದ್ಯಾವುದೋ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್, ಎನಪಾಯಿ ಹಾಸ್ಪಿಟಲ್ ಹೋಗೋರಿದ್ದಾರೆ, ಮಣಿಪಾಲ ಹೋಗೋರಿದ್ದಾರೆ. ಅಂದರೆ ರೋಗಿಗಳಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂತೇಳಿ ಭಾರಿ ಡಿಮ್ಯಾಂಡ್ ಆಗಿರೋದ್ರಿಂದ ಒಂದು ಬಸ್ಸನ್ನು ಅಲ್ಲಿಂದ ತರಿಸಿ ಈಗ ಅವರಿಗೆ ಬಿಡ್ತಾ ಇದ್ದೀವಿ. ಈ ಗ್ರಾಮ ಮಾಡಿದ್ವಿ. ಕೆಲವು ಕಡೆ ಒತ್ತಡ ಇದೆ, ಅದಕ್ಕೆ ಈಗಾಗಲೇ ಕೆಲವೆಲ್ಲ ಚೇಂಜ್ ಮಾಡಿ ಹೊಸ ರೂಟ್ಗಳನ್ನು ಕೆಲವು ಚೇಂಜ್ ಮಾಡಿ ಕೊಡ್ತಾ ಇದ್ದೀವಿ. ಅಲ್ಲಿ ನಾವು ಇಲ್ಲಿರೋ ಬಸ್ ಎಲ್ಲ ಅವರಿಗೆ ಬಿಟ್ಟಿರೋದು. ರಾಜಹಂಸ ಇರೋದೇ ಸ್ವಲ್ಪ ಕಮ್ಮಿ. ಅವು ಏನಿದೆ ಅವು ಕೆಲವು ರೂಟಿಗೆ, ದೊಡ್ಡ ದೊಡ್ಡ ರೂಟಿಗೆ ಮಾತ್ರ ಬಿಡೋದು. ಇವೆಲ್ಲ ಫ್ರೀ ಇದೆ, ಮಹಿಳೆಯರಷ್ಟು ಹತ್ಕೊಂಡು ಹೋಗ್ಬೋದು. ನಿನಗೊಂದು ಬಿಟ್ಟು. ಈ ಘಟಕದ ವ್ಯಾಪ್ತಿಯಲ್ಲಿ ಪ್ರಯಾಣಿಸಿದ ಒಟ್ಟು ಪ್ರಯಾಣಿಕರ ಸಂಖ್ಯೆ 67 ಲಕ್ಷ ಜನ, 67,04,000 ಜನ ಓಡಾಡಿದ್ದಾರೆ ನಮ್ಮ ಇದರಲ್ಲಿ. ಅದರಲ್ಲಿ 30 ಕೋಟಿ 40 ಲಕ್ಷ ರೂಪಾಯಿ ಇವತ್ತು ವ್ಯಾಪ್ತಿಯಲ್ಲಿ ಆದಾಯ ಬಂದಿರೋದು ನಮಗೆ ಟೋಟಲ್ ಆಗಿ ಈ ಯೋಜನೆ. ಆಮೇಲೆ ಶಕ್ತಿ ಯೋಜನೆ ಅಡಿಯಲ್ಲಿ ಸಾಗರ ಘಟಕದ ವ್ಯಾಪ್ತಿಯಲ್ಲಿ ಪ್ರತಿದಿನ ಪ್ರಯಾಣ ಮಾಡಿಸಿರುವ ಪ್ರಯಾಣಿಕರು 15,000 ಸರಾಸರಿ ಒಂದು ದಿನಕ್ಕೆ. ಅಂದರೆ ಅಷ್ಟು ಬಸ್ ಬಿಟ್ಟಿದ್ದೀವಪ್ಪ ತಿಳ್ಕೊ. 15,000 ಜನ ಓಡಾಡ್ತಾರೆ ಅಂದರೆ ಎಷ್ಟು ಬಸ್ ಬಿಟ್ಟಿದ್ದೀವಿ ಅಂತ ಅಂದಾಜು ಹಿಡ್ಕೋಬೇಕು ತಾವು. ಈಗ ಕೇಂದ್ರ ಘಟಕದ ವ್ಯಾಪ್ತಿಯಲ್ಲಿ ಪ್ರತಿದಿನ ಸರಾಸರಿ ಆದಾಯ 7,10,000 ರೂಪಾಯಿ ಬರ್ತದೆ ನಮಗೆ. ಒಂದು ದಿನಕ್ಕೆ ಆದಾಯ 7 ಲಕ್ಷ ಬರ್ತದೆ. ನಮಗೇನು ಕಮ್ಮಿ, ಏನು ಆದಾಯ ಏನು ಕಮ್ಮಿ ಆಗಿಲ್ಲ. ಅದರಲ್ಲೂ ಅವ್ರಿಗೆ ಫ್ರೀ ಬಿಟ್ಟರು ಸಹ ಆದಾಯ ಬರ್ತಾರೆ. ತಿಂಗಳಿಂದ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಕೆಲಸ ಮಾಡುವ ಎಲ್ಲ ಇವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರದ ಸುಮಾರು 4 ಕೋಟಿ ರೂಪಾಯಿಯನ್ನು ಎಲ್ಲ ದೇವಸ್ಥಾನಗಳಿಗೆ, ನಮ್ಮ ತಾಲೂಕಿನ ಹೊಸನಗರ ಸಾಗರ ತಾಲೂಕಿನ ದೇವಸ್ಥಾನಗಳಿಗೆ 4 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 94 ದೇವಸ್ಥಾನಗಳಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ವಿ. 2 ಲಕ್ಷದಿಂದ 5 ಲಕ್ಷದಿಂದ 10 ಲಕ್ಷದಿಂದ 20 ಲಕ್ಷದವರೆಗೆ ಟೋಟಲ್ ಆಗಿ 94 ದೇವಸ್ಥಾನಗಳಿಗೆ ದುಡ್ಡು ಬಿಡುಗಡೆ ಮಾಡಿದ್ವಿ. ವಿಶೇಷ CM ಅವ್ರು ಕೊಟ್ಟರು 25 ಕೋಟಿ ಕೊಟ್ಟಿದ್ರು. 25 ಕೋಟಿಯಲ್ಲಿ 18 ಕೋಟಿ ರೂಪಾಯಿ ರಸ್ತೆಗಳಿಗೆ ಕೊಟ್ಟಿದ್ದೀವಿ. ಅದರಲ್ಲಿ 4 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಇನ್ನು 3 ಕೋಟಿಯನ್ನು ಕೆರೆಗಳನ್ನು ಹೂಳೆತ್ತಲಿಕ್ಕೆ ಕೊಟ್ಟಿದ್ದೀವಿ. ಅಂದರೆ ಸಣ್ಣ ನೀರಾವರಿ ಯೋಜನೆ ಕೊಟ್ಟಿದ್ದೀವಿ. ಒಟ್ಟು 25 ಕೋಟಿ ರೂಪಾಯಿ MLA ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದೀವಿ, ಬಿಡುಗಡೆ ಮಾಡಿದ್ದಾರೆ. ದೇವಸ್ಥಾನ ಮುಖ್ಯಮಂತ್ರಿಗಳಲ್ವಾ, ಹಂಗಾಗಿ ಕಾಂಗ್ರೆಸ್ ಪಕ್ಷದಿಂದಲೇ ಮಾಡಬೇಕು, ಬೇರೆ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಕೇಂದ್ರ ನಾಯಕರು ಕಾಂಗ್ರೆಸ್ ಪಕ್ಷದಿಂದಲೇ ಮಾಡಿಸಿದ್ದಾರೆ. ಈಗ ಒಂಚೂರು ಸಕ್ಕರೆ ಹಾಕಲಿ, ನನ್ನ ಹೆಸರಿದೆ ಅಂತ ಹೇಳಲಿಕ್ಕೆ ಏನೋ ನೋಡೋಣ. ದೇವ್ರ ಆಶೀರ್ವಾದ, ಜನರ ಆಶೀರ್ವಾದ ಇದ್ದರೆ ಖಂಡಿತ ಸಿಗುತ್ತೆ. ಅಲ್ಲ, ತಾವು ರೇಸ್ನಲ್ಲಿ ಸನ್ಯಾಸಿ ಅಲ್ಲ, ನನಗೂ ಹಕ್ಕಿದೆ. ನನಗೂ 3 ಸರಿ MLA ಆಗಿದ್ದೀನಿ. ನನಗೂ ಆಡಳಿತ ನಡೆಸುವಂಥ ಶಕ್ತಿ ಇದೆ. ನಾನು ಸಹ ರಾಜ್ಯದ ಜನರ ಸೇವೆ ಮಾಡುವುದು ಅವಕಾಶ ಕೊಟ್ಟರೆ ನಮ್ಮ ನಾಯಕರು ಖಂಡಿತ ಮಾಡ್ತೀವಿ. ಇದು ನಾವು ಒಂದು ಕೊಳೆ ರೋಗದ ಕೊಟ್ಟಿದ್ದೀವಿ. ಕೊಳೆ ರೋಗದ್ದು ಈಗಾಗಲೇ ಸುಮಾರಷ್ಟು ಬಿಡುಗಡೆ ಆಗಿದೆ. ಒಂದೊಂದು ತಾಲೂಕಿಗೆ ಸೊರಬಕ್ಕೆ ಜಾಸ್ತಿ ಆಗಿ, ಇದು ಸೊರಬ ಅಲ್ಲ, ಎಕರೆ ಮೇಲೆ ಕೊಟ್ಟಿದ್ದಾರೆ. ಯಾವ ಎಷ್ಟೆಷ್ಟು ಜಾಸ್ತಿ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಕೊಟ್ಟಿದ್ದಾರೆ. ನಮಗೂ ಹತ್ತತ್ರ ಸಾಗರಕ್ಕೆ ಒಂದು 7.5-8 ಕೋಟಿ ರೂಪಾಯಿ ಹತ್ತತ್ರ ಬಂದಿದೆ. ಹೊಸನಗರಕ್ಕೂ ಅಷ್ಟೇ ಹತ್ತತ್ರ ಬಂದಿದೆ, 8 ಕೋಟಿ ರೂಪಾಯಿ ಬಂದಿದೆ. 16 ಕೋಟಿ ನಮ್ಮ ತಾಲೂಕಿಗೆ ಬಂದಿದೆ ಟೋಟಲ್. ಎಲ್ಲ ತಾಲೂಕಿಗೂ ಒಂದೊಂದು 16-17 ಕೋಟಿ ಕೊಟ್ಟಿದ್ದಾರೆ ಈಗಾಗಲೇ. ಹಾಗೆ ಅವ್ರಿಗೆ ಬರ್ತದೆ, ಈಗ ರೆಡಿ ಮಾಡಿದ್ದಾರೆ, ಅದು ಬಿಡುಗಡೆ ಆಗುತ್ತೆ. ಈಗ ಪ್ರಮುಖ ವಿಚಾರ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ತಗೊಳ್ಬೇಕು. ಅವಲ್ಲ WHO ಅವರು ಇವತ್ತು ದೇಶದ ರಾಷ್ಟ್ರ ಇದರಲ್ಲಿ ನಮಗೆ ದೊಡ್ಡ
ಪ್ರಮಾಣದಲ್ಲಿ ಹಾನಿಯಾಗಿದೆ ಇದರಿಂದ. ಯಾಕಂದರೆ ಅವರೇ ಇಲ್ಲ ಇದು ಹಾನಿಕಾರಕ, ತಿನ್ನಕ್ಕೆ ಬರೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲೇ ಇದೆ ಇದು, ಸುಪ್ರೀಂ ಕೋರ್ಟಲ್ಲೂ ಕ್ಯಾನ್ಸರ್ ಅಂತ ಹೇಳಿ ಇದೆ. ಅದನ್ನೇನು ತಪ್ಪು ಮಾಡಿದೆ ಅಂದರೆ ಹಿಂದಿನ ಒಬ್ಬ ಆರೋಗ್ಯ ಮಂತ್ರಿ ಅಡಿಕೆ ಬಗ್ಗೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಸುಪ್ರೀಂ ಕೋರ್ಟಿಗೆ ಹಾಕಿಬಿಟ್ಟಿದ್ದಾರೆ. ಅದು ಹಾನಿಕಾರಕ, ಸರಿ ಇಲ್ಲ, ಕ್ಯಾನ್ಸರ್ ಅಂತ ಅವರು ಹೇಳಿದ್ದು. ಅದರಿಂದ ತಪ್ಪಾಗಿದೆ. ಈಗ ಏನಾಗಿದೆ, ಅದನ್ನು ಬಿಡಿಸ್ಕೊಳ್ಳುವಂಥದ್ದು ತೂಗುಗತ್ತಿ ಹೀಗೆ ತೂಗ್ತಾ ಇದ್ದಾರೆ ರೈತರ ಮೇಲೆ. ಬಿಡಿಸ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಬೇಕು. ರಾಜ್ಯ ಸರ್ಕಾರದಲ್ಲೇ ನಾವು ಏನು ಮಾಡಬೇಕು ಅದು ಅಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಆದರೆ ನಮಗಿಲ್ಲ, ಅದೆಲ್ಲ ಕೇಂದ್ರ ಕೈಯಲ್ಲಿದೆ. ಕೇಂದ್ರದವ್ರು ಮನಸ್ಸು ಮಾಡಿದ್ರೆ ಏನು ಬೇಕು ಮಾಡ್ಬೋದು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಕಾಂಗ್ರೆಸ್ ಪ್ರಮುಖರಾದ ಸುರೇಶ್ ಬಾಬು, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.